ಸರ್ ಅಪ್ಪಸ್ವಾಮಿ ಅಂತ ಚನ್ನಪಟ್ಟಣದಲ್ಲಿ 3 ಅಖಾಡಗಳಿದ್ದು, ಕಳಸಮ್ಮನ ಗಡಿ, ಜಟಪ್ಪನ ಗಡಿ, ಭೀಮಪ್ಪನ ಗಡಿ ಅಂತ. ಈಗ ಆ 3 ಗಡಿಗಳಲ್ಲಿ 2 ಗಡಿ ನಶಿಸೋಗವೆ. ಈಗ ಕಳಸಪ್ಪನ ಗಡಿ ಒಂದಿತ್ತು, ಕಳಸಮ್ಮನ ಗಡಿನೂ ಹೋಯಿತು. ನಾವು ಸಾಮಾನ್ಯ 15 ವರ್ಷದ ಹುಡುಗನಿಂದ ದೊಣ್ಣೆ ವರ್ಷ ಮಾಡೋದು, ಕತ್ತಿ ವರ್ಷ ಮಾಡೋದು, ಬಾಳೆಹಣ್ಣು ಹೊಡೆಯೋದು, ನಿಂಬೆಹಣ್ಣು ಹೊಡೆಯೋದು, ಎಜ್ಗ ಹೊಡೆಯೋದು ಮಾಡ್ಕೊಂಡ್ಬರ್ತಾ ಇದ್ವಿ. ಇದು ಪೂರ್ವ ಕಾಲಿಂದನೂ ನಡ್ಕೊಂಡ್ ಬಂದಿರುವಂಥ ಕಾಮನ್ ಹಬ್ಬ. ನಮ್ಮ ಅಪ್ಪ ಜನ ಅವ್ರು ಅಂತಿದ್ರು, ಅವರು ಇದ್ರಲ್ಲಿ ಲೈಸೆನ್ಸು ಹಬ್ಬ ಮಾಡಬೇಕಾದ್ರೆ ಲೈಸೆನ್ಸ್ ಅವ್ರು ತೊಗೊಂಡ್ರೆ ಇಲ್ಲ ಹಬ್ಬ. ಯಾವ ಪೊಲೀಸ್ ಬರಲಿ, ಮಿಲಿಟ್ರಿ ಬರಲಿ, ಎಲ್ಲದಕ್ಕೂ ಅವರು ಇದಕ್ಕೆ ನಿಂತ್ಕೊಳ್ಳೋರು. ಈಗ ಅವ್ರ ಮಗ ನಮ್ಮ ರಾಜಣ್ಣ ಅಂತಿದ್ದಾರೆ, ಅವ್ರು ತೊಗೊಂಡಿದ್ದಾರೆ. 12ನೇ ತಾರೀಕು ನೈಟ್ ಇಲ್ಲೇ ಅದು ಜೋರಾಗಿತ್ತು. ಈಗ ಸಿಂಪಲ್ ಆಗಿ ಮಾಡ್ಕೊಂಡಿದ್ವಿ. ನಮ್ಮ ಶಕ್ತಿನೇ ಅದ, ನಮ್ಮ ವೃತ್ತಿನೇ ಅದಲ್ವಾ. ಏನೇ ಇರಲಿ ಮಾಡಬೇಕು. ಏನು ನಮ್ಮ ತಲೆ ಇರುವವರೆಗೆ ಮಾಡ್ತೀವಿ. ಮುಂದೆ ಯಾರು ಮಾಡ್ತಾರೋ ಬಿಡ್ತಾರೋ ಭಗವಂತನ ಗೊತ್ತು. ನನ್ನ ಹೆಸರು ಲಕ್ಷ್ಮಿ ಕೆ ಅಂತ. ಮುಂಚೆಯಿಂದಾನು ಮಾಡ್ಕೊ ಬರ್ತಾ ಇದೀವಿ, 25 ವರ್ಷದಿಂದನೂ. ದೇವ್ರಿಗೆ ಪ್ರತಿದಿನ ಒಂದೊಂದೊಂದೊಂದು ಅಲಂಕಾರ ಮಾಡ್ತೀವಿ, ಮಾಡಿ ಸ್ಟೇಜ್ ಮೇಲೆ ತಂದು ಕುಣಿಸ್ತೀವಿ. 25 ವರ್ಷದಿಂದಾನು ಮಾಡ್ತಾನೆ ಬಂದಿದೀವಿ. ನಮ್ಮ ಹಿರಿಕರು ಮಾಡ್ಕೊ ಹೋಯ್ತಾ ಇದ್ರು, ಅದನ್ನ ನಾವು ಮುಂದುವರ್ಸ್ಕೊಯ್ತಾ ಇದೀವಿ ಅಷ್ಟೇ. ನಮ್ ತಂದೆ ಮಾಡ್ತಾವ್ರೆ, ನಾನು ಮಾಡ್ತಾ ಇದ್ದೀನಿ. ನಮ್ ಫ್ಯಾಮಿಲಿಗೆ ಬಂದೈತೆ. ಈಗ ಮಾಡ್ಕೊಂಡು ಹೋಯ್ತಾ ಇದೀವಿ 25 ವರ್ಷದಿಂದ. ನಮ್ಗೇನಿಲ್ಲ, ಜನಗಳಿಗೆ ಒಳ್ಳೇದಾಗ್ಬೇಕಷ್ಟೇ, ಪ್ರಪಂಚಕ್ಕೆ ಒಳ್ಳೇದಾಗ್ಬೇಕು. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇಂದು ವಿವಾಹ ಮಹೋತ್ಸವವನ್ನ ಪ್ರತಿ ಮನ್ಮಥರಿಗೆ ಏರ್ಪಡಿಸಲಾಗಿದೆ. ಈ ವಿಶೇಷ ದಿನದಂದು ನಮ್ಮ ಆನಂದಾದ್ರಿ ಭಜನಾ ಮಂಡಳಿಯಿಂದ 7 ಗಂಟೆಯಿಂದ ಭಜನಾ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ನಮ್ಮೆಲ್ಲರಿಗೂ ಒಂದು ಆನಂದಾದ್ರಿ ಭಜನಾ ಮಂಡಳಿಯ ಮುಖೇನ ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಕವನ ಉತ್ಸವ ಸಮಿತಿಯ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಗೆ ನಮ್ಮ ಕಡೆಯಿಂದ ಒಂದು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇವೆ.